ಇವತ್ತು ಮಾತ್ರ ಈ ವಿಡಿಯೋದಲ್ಲಿ ಫುಲ್ ರೆಕ್ಲೆಸ್ ರೈಡಿಂಗ್. ಎಕ್ಸ್ಕ್ಯೂಸ್ ಮೀ, ಅಲ್ಲೋ 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 ಅಂಕಲ್ 1 ಸೆಕೆಂಡ್, ಜಾಗನೇ ಬಿಡಲ್ಲ ಅಂತ ಅಂತಾರೆ. ಯಾವ್ದಪ್ಪ ಇದು? ಮಹೀಂದ್ರ ತಾರು. ಏನ್ ಮಾಡೋದು ಲಾಸ್ಟ್ ಮೂಮೆಂಟ್ ಅಲ್ಲಿ ಮೀಟಿಂಗು? ಏನ್ ಫುಲ್ ರೋಡೇ ಫುಲ್ ಸೌಂಡ್ ಎಬ್ಬಿಸ್ಬಿಟ್ಟಿದ್ಯಾ? ಸೂಪರ್. ನೋಡಿ ಫಸ್ಟ್ ಟೈಮು ಬೇಗ. ನಮಸ್ಕಾರ, ಆಫ್ಟರ್ ಲಾಂಗ್ ಟೈಮ್ 1 ವರ್ಷ ಆದ್ಮೇಲೆ ಸಿಕ್ಕಿದೀವಿ. ಸುಮಂತ್ motovlogs ಅಲ್ಲ? ನಮಸ್ಕಾರ ಬ್ರೋ, ಆರಾಮ? ಹಾಯ್ ಬ್ರೋ. Me talking English, it's good, but that Karana Kendra bro, spicy is more and weather is good. Bro, trap page ಎಲ್ಲ ಮಾಡಿದ್ದಾರೆ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಇವತ್ತು ಆ್ಯಕ್ಚುಲಿ ಸ್ಪೆಷಲ್ ಡೇ ನಮ್ಮ ಹರ್ಷ ದಿ ಥ್ರಾಟ್ಲರ್ಗೆ. ಏನು ವಿಷಯ ಅಂತಂದರೆ ಇವತ್ತು ನಮ್ಮ ಹರ್ಷಗೆ ಬರ್ಡೇ. ಸೊ ಫಸ್ಟ್ ಆಫ್ ಆಲ್ ವಿಶ್ ಯು ಹ್ಯಾಪಿ ಬರ್ಡೇ ಹರ್ಷ. ಆ್ಯಂಡ್ ಎರಡನೇದಾಗಿ ಇನ್ನೊಂದೇನೆಂದರೆ ನಮ್ಮ ಹರ್ಷ ಒಂದು ಹೊಸ ಬಿಸ್ನೆಸ್ ಲಾಂಚ್ ಮಾಡ್ತಾ ಇದ್ದಾನೆ, ಫ್ರೈಸ್ ಫ್ಯಾಕ್ಟ್ರಿ ಅಂತ. ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತೀರಿ, ನಿಮಗೆ ಗೊತ್ತಿರುತ್ತೆ, ನಾನು ಸ್ಟೋರೀಸಲ್ಲಿ ಅಪ್ಡೇಟ್ ಮಾಡಿದ್ದೆ. ಸೊ ಇವತ್ತು ಅವನ ಹೊಸ ಬಿಸ್ನೆಸ್ ಲಾಂಚ್ ಆಗ್ತಾ ಇದೆ. ವೆರಿ ಹ್ಯಾಪಿ. ನಮ್ಮ ಹುಡುಗ ಏನೋ ಹೊಸ ಪ್ರಯತ್ನ ಮಾಡ್ತಿದ್ದಾನೆ. ಇವತ್ತೇನಂದರೆ ಇವತ್ತು ಅದೇ ಲಾಂಚ್ಗೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ನಮ್ಮ ಕನ್ನಡ ಯೂಟ್ಯೂಬರ್ಸ್ನ ಎಲ್ಲರನ್ನೂ ಇನ್ವೈಟ್ ಮಾಡಿದ್ದಾನೆ. ಸೊ ಪ್ಲ್ಯಾನ್ ಏನು ಅಂತಂದರೆ 4:15 ಅಲ್ಲಿ ಲಾಂಚ್ ಇರೋದು. ಬಟ್ ಆಲ್ರೆಡಿ ಇವಾಗ ತುಂಬ ಲೇಟಾಗಿ ಹೋಯಿತು. ನನಗೆ ಆಫೀಸ್ ಮುಗಿಸ್ಕೊಂಡು ಹೋಗೋಷ್ಟು ಲೇಟ್ ಆಯಿತು. ನಮ್ಮ ಹುಡುಗರೆಲ್ಲ ಆಲ್ರೆಡಿ ಸೇರಿದ್ದಾರೆ. ನಮ್ಮ ಅಂಕಿತ್ BornBeastBiker, ನಮ್ಮ ಕೃತಿಕ್ ಗೌಡ, ನಮ್ಮ ಕೀರ್ತಿ ವ್ಲಾಗ್ಸು, ನಮ್ಮ ಥ್ರಿಫ್ಟ್ ಟ್ರಾವೆಲರು, DC ಡೇಸ್ ಅವರು ಬಂದಿರ್ಬೋದು ಅಂತ ಅಂದ್ಕೊಳ್ತೀನಿ. DC ಡೇಸ್ ಅವರು ಮತ್ತು ಬಾಲಕೃಷ್ಣ ಅವ್ರಿಗೂ ಇನ್ವೈಟ್ ಮಾಡಿರ್ತಾನೆ ಆಬ್ವಿಯಸ್ಲಿ. ಸೊ ಅದನ್ನು ಬಿಟ್ಟರೆ ಸುಮಾರು ಜನ ಕನ್ನಡ ಇನ್ಫ್ಲೂಯೆನ್ಸರ್ಸ್ ಮತ್ತು ಕನ್ನಡ ಯೂಟ್ಯೂಬರ್ಸ್ ಮತ್ತು ಕನ್ನಡ ರೀಲ್ಸ್ ಮಾಡೋರು ತುಂಬ ಜನ ಬಂದಿರ್ತಾರೆ. ಸೊ ಬನ್ನಿ ಇವಾಗ ತೋರಿಸ್ತೀನಿ, ಈ ವಿಡಿಯೋ ಕೊನೆವರೆಗೂ ನೋಡಿ. ಸೊ ಇವಾಗ ಅಲ್ಲಿ ಹೋಗೋಣ, ನೋಡೋಣ ಯಾರು ಬಂದಿದ್ದಾರೆ, ಅಲ್ಲಿ ಹೇಗೆ ನಡೆಯುತ್ತೆ ಈವೆಂಟು, ಅದನ್ನೆಲ್ಲ ತೋರಿಸ್ತೀನಿ. ಅದಾದಮೇಲೆ ಈ ಫ್ರೈಸ್ ಫ್ಯಾಕ್ಟ್ರಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕ್ರೇಜಿ ಐಡಿಯಾ. ಲಾಸ್ಟ್ ಟೈಮ್ ನಂಗೆ ಹರ್ಷ ಹೇಳಿದ್ದ ಈ ಥರ ಪ್ಲ್ಯಾನ್ ಆಗ್ತಿದೆ, ಈ ಥರ ಮಾಡ್ತಿದ್ದೀನಿ ಅಂತ. ಅವೆಲ್ಲ ಅಂದ್ಕೊಂಡೆ ಸಕ್ಕತ್ತಾಗಿದೆ ಐಡಿಯಾ ಅಂತ. ಸೊ ಆ ಐಡಿಯಾ ಏನು ಅಂತ ಅಂದ್ಬಿಟ್ಟು ಅಲ್ಲೇ ನಮ್ಮ ಅಶ್ವಿನ್ ಬಾಯಲ್ಲೇ ಕೇಳೋಣ. ಸೊ ಬನ್ನಿ, ಇವಾಗ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಸೊ ಫಸ್ಟು ಅಲ್ಲಿಗೆ ಹೋಗ್ಬಿಡೋಣ. ನಮ್ಮ ಬೆಂಗಳೂರಲ್ಲಿ ಬೇರೆ ಕೇಳಬೇಕಾ, ಟ್ರಾಫಿಕ್ಕು ಹೆವಿ. ನಮ್ಮ ಹುಡುಗರಂತೂ ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡ್ತಾಯಿದ್ರು, ನಮ್ಮ ಕೃತಿಕ್ ಮತ್ತು ನಮ್ಮ BBB. ಏನೇ ನಮ್ಮ ಹರ್ಷ ಬರ್ಡೇ ಬೇರೆ ಇದೆ ಅಲ್ಲ, ಸೊ ಕೇಕ್ ಕಟ್ ಮಾಡಿಸೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿದ್ವಿ ಒಟ್ಟಿಗೆ. ಸೊ ಈವೆಂಟ್ ಇರೋದು ಇಲ್ಲಿ ವಿಜಯನಗರ ಹತ್ರ. ಈವೆಂಟ್ ಅಂದರೆ ನಮ್ಮ ಫ್ರೈಸ್ ಫ್ಯಾಕ್ಟ್ರಿ. ಇವಾಗ ಹರ್ಷದೇನಿದೆ ಇವಾಗ ಫ್ಯಾಕ್ಟ್ರಿ, ಫ್ರೈಸ್ ಫ್ಯಾಕ್ಟ್ರಿ ಅದಿರೋದು ವಿಜಯನಗರ ಹತ್ರ. ಸೊ ಎಕ್ಸಾಕ್ಟ್ ಲೊಕೇಶನ್ ಆಮೇಲೆ ಹಾಕ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ. ಅಣ್ಣ ದಾರಿ ಬಿಡಣ್ಣ. ಏನು ಇವನು ಹಿಂಗೆಲ್ಲ ಓಡಿಸ್ತಾನೆ ಅಂತ ಅಂದ್ಕೊಂಬೇಡ್ರಿ, ಹೆವಿ ಟೈಮ್ ಆಗಿದೆ. ಏನು ಗುರು ಮೊಟೋಲಾಗರ್ ಹಾಕ್ಬಿಟ್ಟು ನೀನು ಹಿಂಗೆ ಓಡಿಸ್ತೀಯಾ, ಸಂದಿಗುಂದಿಲೆಲ್ಲ ನುಗ್ಗಿಸ್ತೀಯಾ, ಇನ್ನೊಬ್ರಿಗೆ ತೊಂದರೆ ಆಗುತ್ತೆ, ಇಲ್ಲ ಎಲ್ಲಾಗುತ್ತೆ ಅಲ್ಲಿ ಮಾತ್ರ ಓಡಿಸೋದಷ್ಟೇ ನಾವು. ನೋಡಿ ಇಂಥ ಕಡೆ ಎಲ್ಲ ಏನು ಮಾಡೋಕ್ಕಾಗಲ್ಲ, ವೆಯ್ಟ್ ಮಾಡಲೇಬೇಕು. ಯಾವುದಪ್ಪ ಇದು? ಮಹೀಂದ್ರ ತಾರು. ದೂರದಿಂದ ಬ್ಲ್ಯಾಕ್ ಅಂತ ಅಂದ್ಕೊಂಡೆ, ನೋಡಿ ಬ್ಲ್ಯಾಕೇನಾ? ನಂಗೆ ಬ್ಲೂ ಥರ ಕಾಣಿಸ್ತು. ಆಲ್ರೆಡಿ 5:20. ಆಂಟಿ ಹೋಗಿ ಸೈಡಿಗೆ, ಯಾರು ಅಡ್ಡ ಬರಬೇಡ್ರಪ್ಪ. ಅಂಬಾಸೆ ಗೌಡ್ರು 46. ಯಾವ್ದು ಗೋರು ಇದು? ಅಂಬಾಸೆ ಗೌಡ್ರು. ಚೆನ್ನಾಗಿದೆ ಒಂಥರ ನೇಮು. ನಮ್ಮ ಜನಗಳು ಇನ್ನೊಂದು ಸ್ವಲ್ಪ ಜನ ಹೆಂಗೆ ಅಂತಂದರೆ, ನೀನು ಎಷ್ಟೇ ಆರ ನೋಡಿ ಗುರು, ನಾನು ಹಿಂಗೆ ಹೋಗೋದು, ಜಾಗನೇ ಬಿಡಲ್ಲ ಅಂತ ಅಂತಾರೆ. ಅಣ್ಣ ಯಾಕಣ್ಣ? ನಾನು ಅವನಿಗೆ ಚಮಕ್ ಕೊಡ್ತಾ ಇದ್ದೀನೋ ಅಥವಾ ನಾನೇ ಮುಂದಕ್ಕೆ ಹೋಗಿ ಚಮಕ್ ತಗೋತಾ ಇದ್ದೀನೋ ಒಂದು ಗೊತ್ತಾಗ್ತಾ ಇಲ್ಲ. ಬಟ್ ಏನೇ ಆಗಲಿ, ನಮ್ಮ KTM ಅಲ್ಲಿ ಬ್ರೇಕಿಂಗ್ ಸಿಸ್ಟಮ್ಮು ಹೆವಿ ಬಿಡಿ. ಓಡ್ಸೋಕ್ಕೆ ಬರಬೇಕಷ್ಟೇ. ಓಡ್ಸೋಕ್ಕೆ ಬಂದರೆ ಕರೆಕ್ಟ್
ಸ್ಮೂತಾಗಿ ಹ್ಯಾಂಡ್ಲ್ ಮಾಡ್ಬೋದು ಖಡಕ್ಕಾಗಿ. ಒಬ್ಬರು ಕಾಲೇಜ್ ಹುಡುಗರೆಲ್ಲ ಓಡ್ಸೋಕ್ಕೆ ಬರೋಲ್ಲ, ಏನಿಲ್ಲ, ಸುಮ್ಮನೆ ಹೆಂಗಂದಂಗೆ ಓಡಿಸ್ಬಿಟ್ಟು ಆಕ್ಸಿಡೆಂಟ್ಗಳು ಮಾಡ್ಕೊಂಬಿಟ್ಟು KTM ಅವ್ರಿಗೆ ಕೆಟ್ಟ ಹೆಸರು ತೊಗೊಬಂದ್ಬಿಡ್ತಾರೆ. ಬ್ರೇಕಿಂಗ್ ಸಿಸ್ಟಮ್ ಮಾತ್ರ ಕ್ರೇಜಿ ಗುರು KTM ಅಲ್ಲಿ. ಮೋಸ್ಟ್ ಇದು ಯಾವುದಿದು ಬಾಪೂಜಿ ನಗರು. ಇಲ್ಲಿಂದ ಎಕ್ಸಿಟ್ ಆದರೆ ರೈಟ್ ಅಂತ ತೊಗೊಂಡ್ರೆ RPC ಲೇಔಟು. ಬಂದ್ವಿ ಆಲ್ಮೋಸ್ಟ್ ವಿಜಯನಗರಕ್ಕೆ. ಇವತ್ತು ಮಾತ್ರ ಈ ವಿಡಿಯೋದಲ್ಲಿ ಫುಲ್ ರೆಕ್ಲೆಸ್ ರೈಡಿಂಗ್. ಎಕ್ಸ್ಕ್ಯೂಸ್ ಮೀ, ಅಲ್ಲೋ ಅಂಕಲ್, 1 ಸೆಕೆಂಡ್. ಯಾರೋ ಗೌರ್ಮೆಂಟ್ ಆಫೀಸರ್ಗೆ ಕ್ಷಮ ಕೊಟ್ಟಿದ್ದೀನಿ. ನಮ್ಮ ಹುಡುಗ ನೋಡಿ ಹೆವಿ ರೋಡನ್ನೇ ಫುಲ್ಲು ಇದು ಮಾಡಿಬಿಟ್ಟಿದ್ದಾನೆ. ಹೆವಿ ಸೌಂಡ್ ಹುಡುಗದ್ದು. ಇಲ್ಲಿ ನೋಡಿ ನಮ್ಮ ಕೃತಿಕ್ ಎಲ್ಲ ವೆಯ್ಟ್ ಮಾಡ್ತಾವ್ರೆ. ಏನು ಮಾಡೋದು, ಲಾಸ್ಟ್ ಮೂಮೆಂಟಲ್ಲಿ ಮೀಟಿಂಗು. ಎಲ್ಲಿ ಹರ್ಷ? DC ಡೇಸ್ ಅವರೆಲ್ಲ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ, ನಮಸ್ಕಾರ. ಹಾಯ್ ಬ್ರೋ, ಆರಾಮ? ಇದು ಏಯ್ ಮಗ, ಕಂಗ್ರ್ಯಾಚುಲೇಷನ್ಸ್. ಸಾರಿ ಸ್ವಲ್ಪ ಲೇಟ್ ಆಗೋಯ್ತು, ಲಾಸ್ಟ್ ಮೂಮೆಂಟಲ್ಲಿ ಮೀಟಿಂಗ್ ಇತ್ತು. ಏನು ಫುಲ್ಲು ರೋಡೇ ಫುಲ್ಲು ಸೌಂಡ್ ಎಬ್ಬಿಸ್ಬಿಟ್ಟಿದ್ಯಾ? ಸೂಪರ್. ನೋಡಿ, ಸೊ ನೋಡಿ ಫ್ರೈಸ್ ಫ್ಯಾಕ್ಟ್ರಿ ಅಂತ ಇದೆ. ಇಲ್ಲಿದೆ ನೋಡಿ. ನಮಸ್ಕಾರ. ಫಸ್ಟ್ ಟೈಮು ಬೇಗ ಓಡ್ಕೊಂಡ್ ಬಂದಿದೆ. ನಮ್ಮ ಹುಡುಗರು. ಹಾಯ್, ಚೆನ್ನಾಗಿದ್ದೀನಿ. ನಿಮ್ಮ ಹೆಸರು? ಕವನ್ ಅಲ್ಲ? ಕವನ್. ಗೊತ್ತಾಯ್ತು. ಬ್ರೋ ನಮಸ್ಕಾರ. ಆಫ್ಟರ್ ಲಾಂಗ್ ಟೈಮ್, 1 ವರ್ಷ ಆದ್ಮೇಲೆ ಸಿಕ್ಕಿದೀವಿ. ಎಲ್ಲಿ? 1 ವರ್ಷ ಆಯ್ತು. ಇಲ್ಲಿ ಬ್ರೋ ನೆಕ್ಸ್ಟ್ ರೈಡು ಪ್ಲಾನು. ಹೋಗೋಣ, ನೆಕ್ಸ್ಟ್ ಹೋಗೋಣ ಅಂತ ಅಂದ್ಬಿಟ್ಟು ಒಬ್ಬೊಬ್ಬರೇ ಎಸ್ಕೇಪ್ ಆಗ್ಬಿಡೋದು. ಹಾಯ್, ಸುಮಂತ್ motovlogs ಅಲ್ಲ ಆಫೀಸು? ನಮಸ್ಕಾರ ಬ್ರೋ, ಆರಾಮ? ಹಾಯ್ ಬ್ರೋ, ಆರಾಮ? ಹಾಯ್ ಬ್ರೋ, ಹಾಯ್. ಲೋಕಲ್ ಸ್ಟ್ರೀಟ್ ರೈಡರ್. ಸೂಪರ್. ಓಕೆ, ಸುಮಾರು ಜನ ವ್ಲಾಗರ್ಸ್ಗಳು, ಸುಮಾರು ಜನ ಕನ್ನಡ ಯೂಟ್ಯೂಬರ್ಸ್, ಮತ್ತೆ ಸುಮಾರು ಜನ ಕನ್ನಡ ಇನ್ಫ್ಲುಯೆನ್ಸರ್ಸ್ಗಳು ತುಂಬ ಜನ ಬಂದಿದ್ದಾರೆ. ಬನ್ನಿ ಇವಾಗ ನೋಡೋಣ. ಯಾರೋ ಫೋಟೋ ಹೊಡಿತಿದ್ರೆ ಯಾರ್ದು ಫಸ್ಟ್ ಅದನ್ನ ಹೇಳಿ. ಹೆಣ್ಣನ ಹೆಸರು ಗೊತ್ತಿಲ್ಲ. ಎಣ್ಣ ಅಂತ ಇದೆಯಲ್ಲ. ಕ್ಯಾಮ್ರಾ ಈಸ್ಕೊಂಡಿದ್ಯಾ? ಓನರ್ ಹೆಸರು ಗೊತ್ತಿಲ್ಲ ನಿಮಗೆ? ಓನರ್ ಹೆಸರು ಗೊತ್ತಿಲ್ಲ. ಓನರ್ ಗೋಪ್ರೋ ಓನರ್ ಯಾರು? ಹೀರೋ ನಾನು, ಗೋಪ್ರೋ ಅವರು. ಅಲ್ಲೇ ಹೊಡೆದ ನೋಡಿ, ಹೆವಿ ಹವಾ ಇಟ್ಟಿರೋ ಚೋಟು ಇಲ್ಲೇ ನಿಲ್ಸಿದ್ದಾನೆ ಶಾಪ್ ಮುಂದೆ. ಸೊ ಇವಾಗ ಬನ್ನಿ, ಫ್ರೈಸ್ ಫ್ಯಾಕ್ಟ್ರಿದು ಕೇಕ್ ಕಟ್ ಮಾಡ್ತಾ ಇದ್ದಾರೆ. ನಮ್ಮ ಈ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವ ಕನ್ನಡದ ಎಲ್ಲ ಜನಪ್ರಿಯ ಯೂಟ್ಯೂಬ್ ಚಾನಲ್ನವರು ಬಂದಿದ್ದಾರೆ. ಅವರೆಲ್ಲರಿಗೂ ಒಂದು ಸ್ವಾಗತವನ್ನು ಬಯಸುತ್ತೇವೆ. ಎಲ್ಲರಿಗೂ ಸುಸ್ವಾಗತ ಹಾಗೂ ಅಭಿನಂದನೆಗಳು. ಈಗ ಕೇಕ್ ಕಟ್ ಮಾಡುವುದರ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಸೊ ಇವಾಗ ಇಲ್ಲಿ ಬಂದ್ವಿ ಫ್ರೈಸ್ ಫ್ಯಾಕ್ಟ್ರಿನಲ್ಲಿ ಇನಾಗ್ರೇಷನ್ ಎಲ್ಲನೂ ಆಯಿತು. ಇವಾಗ ಫ್ರೈಸ್ ಫ್ಯಾಕ್ಟ್ರಿ ಕೇಕ್ ಎಲ್ಲನೂ ಕಟ್ ಮಾಡಿ ಆಯಿತು. ಇವಾಗ ನಮ್ಮ ಹರ್ಷ ಬರ್ಡೇ ಸ್ಪೆಷಲ್ಗೆ ಇವಾಗ ಕೇಕ್ ತರಿಸಿದ್ದೀವಿ. ಸೊ ಇವಾಗ ಹುಡುಗಂಗೆ ಕೇಕ್ ಕಟ್ ಮಾಡಿಸೋಣ ಬನ್ನಿ. ಸೊ ಹುಡುಗರೆಲ್ಲ ಇಲ್ಲೆಲ್ಲ ಕೇಕ್ ಅರೇಂಜ್ ಮಾಡ್ತಾವ್ರೆ. ಒಂದು ಓಪನ್ ಆಯಿತು, ಎಲ್ಲ ಓಪನ್ ಆಗೋಯ್ತು. ತಗೊಳ್ಳಿ. ಸೊ ಟೋಟಲ್ಲು ಹರ್ಷ 6 ಲೀಟರ್ ಇದೆ ಅಲ್ಲ, HAR SHA 6 ಲೀಟರ್ಗೆ 6 ಕೇಕು ಇಟ್ಟಿರೋದು. ಹಾಯ್ ಹಾಯ್ ಹಾಯ್.
ಡೈಮಂಡ್ ಪ್ಲೇ ಬಟನ್ ಸಿಲ್ವರ್ ಫ್ರೀ ಸಿಲ್ವರ್ ಯೂಟ್ಯೂಬ್ ಕಡೆಯಿಂದ ಇದು ನಮ್ಮ ಕೃತಿಕ್ ಅವರು ಹ್ಯಾಂಡ್ ಮೇಡ್ ಏನೋ ಕೊಟ್ಟಿದ್ದಾರೆ. ಹ್ಯಾಂಡ್ ಮೇಡ್ ಹೆಸರುವ ಎಲ್ಲ ಯೂಟ್ಯೂಬ್ ಗೆಳೆಯರ ಅಭಿನಯಿಸುತ್ತೇವೆ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಅದು ನಮ್ಮ ಕೃತಿಕ್ ಅವರೇ ಡ್ರಾ ಮಾಡಿರೋದು ಸ್ಕೆಚ್ ಫ್ರೈಸ್ ಫ್ಯಾಕ್ಟರಿ ಎಲ್ಲ ಜನಪ್ರಿಯ ಯೂಟ್ಯೂಬ್ ಚಾನಲ್. ಇಲ್ಲೋಡಿ ಬಂದು ಒಂದು ಸಕ್ಸಸ್ಫುಲ್ ಇವೆಂಟ್ ಮಾಡೋದಕ್ಕೆ ಎಲ್ಲರಿಗೂ ಬಿಗ್ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಎಲ್ಲರೂ ಇನ್ನೊಂದ್ಸಲ ಕೇಕ್ ತಿಂತಾರೆ. ಎಲ್ಲರೂ ಶುಗರ್ ಬಂದ್ಬಿಡು ನನಗೆ ಅಷ್ಟೇ ಇವಾಗ. ಸ್ಟಾರ್ಟ್ಅಪ್ ಚೆನ್ನಾಗಾಗಲಿ. ಆಲ್ ದ ಬೆಸ್ಟ್ ಅಂತ ಮನೇಲಿದ್ದಾನೆ ಬೇಡ ಬ್ರೋ ಹಾಕೊಂಬಿಡಿ. ಹೆಂಗಿದೆ? ನಾನು ಆರ್ಡರ್ ಮಾಡಿದೆ ಚಿಲ್ಲಿ. ಯಾವ ಫ್ಲೇವರ್ ಇದು? ಚಿಲ್ಲಿ ಫ್ಲೇವರು. ಚಿಲ್ಲಿ ಫ್ಲೇವರು ಯಾವ ಥರ ಇದೆ? ಟೇಸ್ಟ್ ಮಾಡಿ ನೋಡಿ. ಇವಾಗ ನಾವು ಟೇಸ್ಟ್ ಮಾಡಿ ನೋಡೋಣ. ಚೆನ್ನಾಗಿದೆ ಟೇಸ್ಟು. ಇಡ್ಲಿಗಿಂತಾನೆ ಚೆನ್ನಾಗಿದೆ ಅಂತಾನೆ. ತುಂಬಾನೇ ಚೆನ್ನಾಗಿದೆ. ನಂಗೆ ಸಖತ್ತಾಗಿ ಇಷ್ಟ ಆಯಿತು. ಪ್ರೆಸ್ನವ್ರು ಇಷ್ಟ ಬರಲ್ಲ. ಎಲ್ಲ ಆಲ್ಮೋಸ್ಟ್ ಎಲ್ಲ ಟೇಸ್ಟ್ ಮಾಡ್ತಾವ್ರೆ. ಬಾಯಲ್ಲಿ ಸಾಸ್ ಇಟ್ಟಂಗೆ ಕರಗೋಗುತ್ತೆ. ಸೊ ಮಳೆ ಬೇರೆ ಹೆವಿ ಬರ್ತಾ ಇದೆ. ಸೊ ಇವಾಗ ಪ್ರೈಸ್ ತೊಗೊಳ್ತಾ ಇದ್ದೀವಿ. 2 ಆರ್ಡ್ರ್ ಮಾಡಿದ್ದೀವಿ ಇಲ್ಲೇ. ಸೊ ರೆಡಿ ಮಾಡ್ತಾ ಇದ್ದಾರೆ. ರೆಡಿ ಆಗ್ತಿದೆ ನೋಡಿ. ಸೊ ಇಲ್ಲಿ ಮೆನು ನೋಡಿ ಯಾವ ಥರ ಇದೆ. ಡಿಫ್ರೆಂಟ್ ಫ್ಲೇವರ್ಸ್ ಇದೆ. ಆಲ್ಮೋಸ್ಟ್ 15 to 16 ಫ್ಲೇವರ್ಸ್ಗಳಿದೆ ಇಲ್ಲಿ. ಮೆಕ್ಸಿಕನ್ ಚೀಸ್ ಅಲ್ಲ ಇದು? ಮೆಕ್ಸಿಕನ್ ಚೀಸ್ ವಿತ್ 1000 ಐಲ್ಯಾಂಡ್ ಸಾಸು. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಬರ್ತಾ ಇದೆ ಅದಕ್ಕೆ ಪೆರಿ ಫ್ಲೇವರ್. ಸೊ ಅದು ಬಂದಾದಮೇಲೆ ನಮ್ಮ ಹುಡುಗರೆಲ್ಲ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀವಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಸ್ಟೇಡಿಯಂ ಫಸ್ಟ್ ಟೈಮಾ ಫಸ್ಟ್ ಆರ್ಡರ್ ಪೆರಿ ಆರ್ಡರ್ ಮಾಡಿರಿ. ಹೌದಾ? ನೋಡಿ ನಮ್ಮದೇ ಫಸ್ಟ್ ಆರ್ಡರು ಪೆರಿ ಫ್ರೈಸು. ಫುಲ್ ಈ ಚಳಿಗೆ ಫುಲ್ ಸ್ಪೈಸಿ ಆಗಿರುತ್ತೆ. ಚಳಿಗೆ ಈ ವೆದರ್ಗೆ ಮಳೆ ಬೇರೆ ಬರ್ತಾ ಇದೆ. ಹಾಟ್ ಫ್ರೈಸ್. ನಿಮಗಿಲ್ಲ ಬಿಡಿ, ನಿಮಗೆ ಎಲ್ಲಿರ್ತದೆ ಚಳಿ ಇಲ್ಲ. ಸಾಸ್ ಮೇಲೆ ಹಾಕೋದ? ಹಾಂ ಮೈಲ್ಡಾಗಿ ಹಾಕಿ. ಹಾಂ ಮೈನಸ್ ಬೇಕಾ? ಹಾಂ ಸ್ವಲ್ಪ ಲೈಟಾಗಿ ಹಾಕಿ. ಸೊ ಇವಾಗ ಟ್ರೈ ಮಾಡೋಣ. ಇದು ಆ್ಯಕ್ಚುಲಿ ಮೆಕ್ಸಿಕನ್ ಫ್ರೈಸು ವಿತ್ 1000 ಐಲ್ಯಾಂಡ್. ಅದು ಪೆರಿ 500 ಐಲ್ಯಾಂಡ್. ಇದು ಮೆಕ್ಸಿಕನ್. ಇದು ಗೊತ್ತಿಲ್ಲ. BBQ ಇವಾಗ ಟ್ರೈ ಮಾಡೋಣ. ಸಖತ್ತಾಗಿದೆ. ಫುಲ್ಲು ಟ್ಯಾಂಗಿ ಫ್ಲೇವರ್ ಇದೆ. ಹೌದು. ಜೊತೆಗೆ ವೆದರ್ ಬೇರೆ ಸಖತ್ ತಣ್ಣಗಿದೆಯಲ್ಲ, ಮಳೆ ಬೇರೆ ಬರ್ತಾ ಇದೆ. ಸೊ ಬಿಸಿಯಾಗಿ ಫುಲ್ಲು ಕ್ರಂಚಿ ಆಗಿದೆ. ನಿಮ್ಗೆ ಹೆಂಗೆ ಅನಿಸ್ತು? ಚೆನ್ನಾಗಿದೆ ಬ್ರೋ. ಇದು BBQ BornBeast ಕ್ಯೂಬ್. ಇದು ಇದೇನಿದು? ಬ್ರೋ ಇದೇನು ಬ್ರೋ ಇದು? ಪೆರಿ ವಿತ್ ಮೈನೀಸ್. ಟಾಕ್ ಇಂಗ್ಲೀಷ್. ಮೀ ಟಾಕಿಂಗ್ ಇಂಗ್ಲೀಷ್ ಇಟ್ಸ್ ಗುಡ್, ಬಟ್ ದಟ್ ಕಾರಣಕ್ಕೆ ಅಂತಾರೆ ಬ್ರೋ ಚಿಲ್ಲಿ ಸ್ಪೈಸಿ ಈಸ್ ಮೋರ್ ಆ್ಯಂಡ್ ವೆದರ್ ಈಸ್ ಗುಡ್. ಬೇಡಬ್ರು ಟ್ರಾಪೇಜ್ ಎಲ್ಲ ಮಾಡಿಬಿಡೋದು. ಏನಂದರೆ ಇದು ಮೇಯ್ನು ಕೆಫೆ ಥರ ಅಂದ್ಕೊಂಡಿದ್ವಿ, ಬಟ್ ಕೆಫೆ ಅಲ್ಲ, ಫ್ರೈಸ್ ಫ್ಯಾಕ್ಟ್ರಿ. ಅಂದರೆ ಫ್ರೆಂಚ್ ಫ್ರೈಸೇ ಇಲ್ಲಿ ಒಂದು 14 to 16 ಟೈಪ್ಸ್ ಅಲ್ವಾ ಬ್ರೋ? ಬನ್ನಿ ಬ್ರೋ. ಏನು 14 to 16 ಟೈಪ್ಸು ತುಂಬಾನೇ ಇದೆ. ಸಾಸ್ ಟೈಪ್ಸ್ ಜಾಸ್ತಿನೇ ಇದೆ. ಟೈಪ್ಸ್ ಜಾಸ್ತಿ ಇದೆ. ಅದು ಗೂಗಲ್ ರಿವ್ಯೂ ಕೊಟ್ಟರೆ ಒಂದು ಸಾಸ್ ಎಕ್ಸ್ಟ್ರಾ ಫ್ರೀ ಇರುತ್ತೆ. ಮೈನ್ಯೂಸಾ ಎಕ್ಸ್ಟ್ರಾ ಸಾಸ್ ನೀವು ಎಷ್ಟು ಮಾಡಿದ್ರಿ ಟೇಸ್ಟ್? ನಾನು ಒಂದೇ ಮಾಡಿದ್ದೆ. ನಾವು ಒಂದು 3 or 4 ಮಾಡಿದ್ವಿ. ಕೊನೆ ತಿಂದಿಲ್ಲ ಅದು ಯಾವ್ದು ಬ್ರೋ? ಮೆಕ್ಸಿಕನ್ನು ಮತ್ತು ಪೆರಿ ನೆಕ್ಸ್ಟ್ ಲೆವೆಲ್ಲು ಫುಲ್ಲು. ಚಳಿಗೂ ಅದಕ್ಕೂ ಚೆನ್ನಾಗಿತ್ತು. ಸೊ ಫಸ್ಟ್ ಆಫ್ ಆಲ್ ಸೊ ಹೇಳಿ ಫ್ಯಾಕ್ಟ್ರಿ ಯಾವ ಥರ ಐಡಿಯಾ ಬಂತು ಏನು? ಫ್ರೈಸ್ ಫ್ಯಾಕ್ಟ್ರಿ ಐಡಿಯಾ ಆಲ್ಮೋಸ್ಟ್ 10th ಇಂದಾನೇ ಇತ್ತು. ಇದೇ ಹೆಸರು ಇಡಬೇಕು ಅಂತಲೇ ಇತ್ತು. ಯಾಕಂದರೆ ಫ್ಯಾಕ್ಟ್ರಿ ಅಂದರೆ ಇವಾಗ ಒಂದು ಚಿಕ್ಕದಾಗಿ ಮಾಡೋದಲ್ಲ, ಬಲ್ಟಾಗಿ ಮಾಡೋದಂತ ಒಂದು ಮೀನಿಂಗ್ ಬರುತ್ತೆ. ಸೊ ಅದೇ ಅರ್ಥದಲ್ಲೇ ಫ್ರೈಸ್ ಫ್ಯಾಕ್ಟ್ರಿ ಅನ್ನೋದು ಹೆಸರು ಇಡಬೇಕು ಅಂದ್ಕೊಂಡ್ವಿ. ಬಟ್ ಇಷ್ಟೊಂದು ಫ್ಲೇವರ್ಸು ಎಕ್ಸ್ಪ್ಲೋರ್ ಮಾಡ್ಬೋದು, ಇಷ್ಟೊಂದು ಫ್ಲೇವರ್ಸ್ ಇಡ್ಬೋದು ಅನ್ನೋ ಐಡಿಯಾ ಇರಲಿಲ್ಲ. ನಾವು ಅಣ್ಣ BHM ಓದಿಯೋದ್ರಿಂದ ಅವನು ಗೊತ್ತಿತ್ತು. ಸೊ ಇದೆಲ್ಲ ಸ್ಪೈಸಸ್ ಎಲ್ಲ ಬೇರೆ ಕಡೆಯಿಂದ ತರಿಸಿರೋದು.
ಸೊ ಕಷ್ಟಪಟ್ಟು ಮಾಡ್ತಾ ಇದ್ದೀವಿ. ಸ್ಟಾರ್ಟಪ್ಸ್ಗೆ ಸಪೋರ್ಟ್ ಮಾಡಬೇಕು ಎಲ್ಲರೂ. ಸೊ ಯಾರ್ಯಾರು ವಿಜಯನಗರ ಸರೌಂಡಿಂಗ್ ಇರ್ಬೋದು, ಬೆಂಗಳೂರು ಯಾರು ಇದ್ದೀರಾ ಡೆಫಿನೆಟ್ಲಿ ಬಂದು ಟ್ರೈ ಮಾಡಬೇಕು. ಯಾಕಂದರೆ ಇಲ್ಲಿ ಬಂದು ನೋಡಿರೋದು ಇವ್ರ ವಿಡಿಯೋಲಿ ಫೀಡ್ಬ್ಯಾಕ್ ನೋಡಿರ್ತೀರ ನೀವು ಹೇಗಿದೆ ಟೇಸ್ಟು ಪ್ರತಿಯೊಂದೂ. ಸೊ ಯಾರ್ಯಾರು ಇನ್ನೂ ಬಂದಿಲ್ಲ ಬನ್ನಿ. ವಿಜಯನಗರ ಐಬೇಕು ಐಸ್ ಕ್ರೀಮ್ ಇದೆ. ಐಸ್ ಕ್ರೀಮ್ ಶಾಪ್ ಎದುರುಗಡೆನೇ ನಮ್ಮ ಫ್ರೈಸ್ ಫ್ಯಾಕ್ಟ್ರಿ ಪುಟ್ಟದಾಗಿ ಮಾಡಿದ್ದೀವಿ. ಸ್ಮಾಲ್ ಇಸ್ ಬ್ಯೂಟಿಫುಲ್ ಅಂತಾರೆ. ಸೊ ಅದೇ ಟೀಮಲ್ಲಿ ಮಾಡಿರೋದು. ಸೊ ಯಾರ್ಯಾರು ಬರ್ಬೋದು ಬನ್ನಿ. ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಹಾಕ್ತೀನಿ, ಸೊ ಬಂದು ಚೆಕ್ ಮಾಡಿ. ಕಂಗ್ರ್ಯಾಚುಲೇಷನ್ಸ್, ಥ್ಯಾಂಕ್ ಯು. ಕೀಪ್ ಗ್ರೋಯಿಂಗ್. ಇದೇ ಥರನೇ ಇನ್ನೂ ಈ ಥರನೇ ಒಳ್ಳೆ ಎಲ್ಲ ಬ್ರಾಂಚಸ್ಗಳೆಲ್ಲನೂ ಆಗಲಿ ಡಿಫ್ರೆಂಟ್ ಲೊಕೇಶನ್ಸಲ್ಲಿ. ನಿಮ್ಮ ಸಪೋರ್ಟ್ ಇಂದ ಆಗುತ್ತೆ, ಖಂಡಿತ ಇದ್ದೇ ಇರುತ್ತೆ. ಸೊ ನಮ್ಮ ಜನರೆಲ್ಲ ಸಪೋರ್ಟ್ ಬರ್ತಾರೆ ನೋಡಿ, ಇಲ್ಲೇ ನೋಡ್ಕೊಂಬಿಡಿ ಫ್ರೈಸ್ ಫ್ಯಾಕ್ಟ್ರಿ. ತೊಗೊತಾ ಇದ್ದೀವಿ ರಿವ್ಯೂಸು. ನಮ್ಮದು ಬಾರ್ಬಿಕ್ಯೂ ತೊಗೊಂಡಿರೋದು. Okay. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಸೊ ನಿಮಗೆ ನಾರ್ಮಲ್ ಬೇರೆ ಕಡೆ ಸಿಗೋ ಪ್ರೈಸ್ಗೂ ಇಲ್ಲಿ ಸಿಗೋ ಪ್ರೈಸ್ಗೂ ಏನು ಡಿಫ್ರೆನ್ಸ್? ಸ್ಪೈಸಸ್ ತುಂಬ ಚೆನ್ನಾಗಿದೆ. ಸ್ಪೈಸಸ್ ತುಂಬ ಚೆನ್ನಾಗಿದೆ. ಈಚೆಗಡೆ ಬರೀ ಕೆಚಪ್ಪು ಎಕ್ಸ್ಟ್ರಾ ಸ್ಪೈಸ್. ಟ್ರೈ ಮಾಡಿ. ನಾವು ಟ್ರೈ ಮಾಡಿದ್ವಿ, ಜೊತೆಗೆ ಇದು BBQ ಇನ್ನೊಂದ್ಸಲ ಟ್ರೈ ಮಾಡ್ತಾ ಇದ್ದೀವಿ. ಅಲ್ಟಿಮೇಟ್ ಆಗಿದೆ ಟೋಟಲ್. ಇವಾಗ ನಾವೆಲ್ಲ ಫ್ಲೇವರ್ ಟ್ರೈ ಮಾಡಿದ್ದೀವಿ. ಇವಾಗ ಸಖತ್ತಾಗಿದೆ. ಪೆರಿ ನಮ್ಮದು ಫಸ್ಟ್ ಆರ್ಡರ್, ಇದು ಸೆಕೆಂಡ್ ಆರ್ಡರ್. ಸೊ ನಮ್ಮ ಕೃತಿಗೂ ಆರ್ಡರ್ ಮಾಡಿದೆ, ಮನೆಗೂ ಪಾರ್ಸಲ್ ತೊಗೊಂಡಿದ್ದಾನೆ. ಇವಾಗ ಅಷ್ಟು ಇಷ್ಟ ಆಗಿದೆ. ಪಾರ್ಸಲ್ ಬರಬೇಕು. ಇವಾಗ ಆರ್ಡರ್ ಮಾಡಿದ್ವಿ. ಯಾವುದು ಮೆಕ್ಸಿಕನ್ ಸೀಸನಿಂಗ್ ಅಲ್ಲ ಆರ್ಡರ್ ಮಾಡಿರೋದು, ಮೆಕ್ಸಿಕನ್ ಚೀಸು. ಸೊ ಹೇಗಿತ್ತು ಇಲ್ಲಿ ಟ್ರೈ ಮಾಡ್ದಲ್ಲ? ಸೂಪರ್ ಆಗಿತ್ತು. 3 ಫ್ಲೇವರ್ ಏನೋ ತಿಂದೆ. ಒಂದು ಪೆರಿ ಇನ್ನೊಂದು ಮೆಕ್ಸಿಕನ್, ಇನ್ನೊಂದು BBQ. ಮೂರನ್ನು ಸೂಪರ್ ಆಗಿತ್ತು. ಆನೆಸ್ಟ್ ಆಗಿ ಹೇಳ್ತೀನಿ, ಚೆನ್ನಾಗಿತ್ತು. ಮೋನೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಬಂದ್ಬಿಟ್ಟು ಚೆಕ್ಔಟ್ ಮಾಡಿ. 16 ಫ್ಲೇವರ್ಸ್ ಬರುತ್ತೆ. 16 ಡಿಫ್ರೆಂಟ್ ಫ್ಲೇವರ್ಸು. ಸೂಪರ್ ಆಗಿದೆ, ಬಂದು ಟ್ರೈ ಮಾಡಿ ಅಷ್ಟೇ. ಅದೆಲ್ಲರಿಗಿಂತ ಮುಂಚೆ ಈ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ನಮ್ಮ ಜೊತೆ ತುಂಬ ಒಳ್ಳೆ ಸಪೋರ್ಟರು ನಮ್ಮ ಎಲ್ಲ ಕನ್ನಡ ಕಮ್ಯುನಿಟಿಗೆ. ಎಲ್ಲ ಕಡೆ ನೋಡೋದು ಇವ್ರ ಕಮೆಂಟ್ ಇರುತ್ತೆ, ಕವನ್ ಅಂತ. ನೀವು ಇವಾಗ ನೋಡಿ ಈ ವಿಡಿಯೋದಲ್ಲೂ ಕಮೆಂಟ್ ಇರುತ್ತೆ ಇವ್ರದ್ದು. ಸೊ ಇವ್ರ ಥರನೇ ನೀವು ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ. ನೋಡಿ ಇವರು ಕಮ್ಮನಹಳ್ಳಿಯಿಂದ ಬಂದಿರೋದು ಅಲ್ಲ, ಕಮ್ಮನಹಳ್ಳಿ ಅಲ್ಲ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಅಷ್ಟು ದೂರದಿಂದ ಬಂದಿದ್ದೀರಾ, ಥ್ಯಾಂಕ್ ಯು. ಸೊ ಬನ್ನಿ, ಇವಾಗ ಇನ್ನೇನು ಮಳೆ ಜಾಸ್ತಿ ಆಗೋ ಥರ ಇದೆ. ಸೊ ಹೊಡೋಣ. ಕೃತಿಕ್ ಪಾರ್ಸಲ್ ತೊಗೊಂಡ ಇವಾಗ. ಸೊ ನಮ್ಮ ವರ್ಷಾಗಿ ಹೇಳ್ಬಿಟ್ಟು ಹೊಡೋಣ ಇವಾಗ. ಬಾಯ್, ಹೊಡ್ತೀನಿ. ವೆಲ್ಕಮ್, ಮತ್ತೆ ಸಿಗ್ತೀನಿ. ಬಾಯ್, ಸಿಗೋಣ ಮತ್ತೆ ನೆಕ್ಸ್ಟ್. ಬಾಯ್, ಹೊಡ್ತೀನಿ. ಇನ್ನೇನು ಮಾಡೋದು, ಮಳೆ ಬರುತ್ತೆ ಮತ್ತೆ ಅದಕ್ಕೆ. ಹಾಂ, ಬಾಯ್. ಹಾಂ, ಶೋರ್, ಬಾಯ್. ಸೊ ಫೈನಲಿ ಮುಗೀತು. ಹೆವಿ ಗ್ರ್ಯಾಂಡಾಗಾಯಿತು. ನಮ್ಮ ವರ್ಷ ಅಂತೂ ಫುಲ್ ಖುಷು. ಸೊ ಇದೊಂದು ಆ್ಯಕ್ಚುಲಿ ಸ್ಟಾರ್ಟಪ್ಪು ನಮ್ಮ ಹರ್ಷ ಅದು. ಸೊ ಸದ್ಯಕ್ಕೆ ಇವಾಗ ಒಂದು ಬ್ರಾಂಚ್ ಓಪನ್ ಮಾಡಿದ್ದಾನೆ ಇಲ್ಲಿ RPC ಲೇಔಟ್ ಹತ್ರ, ಆಲ್ಮೋಸ್ಟು ಮಾರುತಿ ಮಂದಿರ ಹತ್ರ. ಇಲ್ಲಿ ಐಬ್ಯಾಕೋ ಇದೆ ನೋಡಿ, ಐಬ್ಯಾಕೋ ಆಪೋಸಿಟಲ್ಲಿ. ಸೊ ಟೇಸ್ಟ್ ಮಾತ್ರ ನಿಜವಾಗ್ಲೂ ಸಖತ್ತಾಗಿದೆ. ನನಗಂತೂ ಸಖತ್ ಇಷ್ಟ ಆಯಿತು. ಆಲ್ಮೋಸ್ಟ್ ನಿಮಗೆ ಎಲ್ಲಿ ಮೆಕ್ಡಿನಲ್ಲಿ ಮತ್ತು KFC ಅಲ್ಲಿ ಸಿಗೋ ಫ್ರೈಸ್ಗಿಂತ ತುಂಬ ಚೆನ್ನಾಗಿದೆ. ಇದು ಜಸ್ಟ್ ನನ್ನ ಫ್ರೆಂಡ್ ಅಂತ ಬಿಲ್ಡಪ್ಗೆ ಅಂತ ಹೇಳ್ತಾ ಇಲ್ಲ. ನಾನು ಆಲ್ಮೋಸ್ಟ್ ಎಷ್ಟು 3-4 ಫ್ಲೇವರ್ ಟ್ರೈ ಮಾಡಿದ್ವಿ. ಸೊ ನನಗಂತೂ ಸಖತ್ ಇಷ್ಟ ಆಯಿತು. ಎಲ್ಲ ಜೊತೆ ಬಿಸಿಯಾಗಿ ತಿನ್ವಲ್ಲ, ಸೊ ಅದಕ್ಕೆ. ಅದಾದಮೇಲೆ ಹರ್ಷ ಅವ್ರ ಅಣ್ಣನೇ ಎಲ್ಲ ಫ್ಲೇವರ್ಸ್ಗಳೆಲ್ಲನೂ ಅವರೇ ರೆಡಿ ಮಾಡೋದು. ಸೊ ಅಪ್ರಿಷಿಯೇಟ್ ಮಾಡಬೇಕು ಅವ್ರಿಗಂತೂ. ಸಕ್ಕತ್ತಾಗಿ ಮಾಡ್ತಾರೆ, ಒಳ್ಳೆ ಹ್ಯಾಂಡ್ಸ್ ಇದೆ ಅವ್ರಿಗೆ ಕುಕ್ಕಿಂಗಲ್ಲಿ. ಬಾಯ್. ಥ್ಯಾಂಕ್ ಯು. ಎಲ್ಲಿರೋದು? ಇಲ್ಲೇನ ಇರೋದು? ಹೆಸರು ಯಕ್ಷಿತ್. ಎಷ್ಟನೇ ಸ್ಟ್ಯಾಂಡರ್ಡು? 6th. ಯಾವ ಸ್ಕೂಲು? ಓರಿಯಂಜಲ್. ಓಕೆ, ಚೆನ್ನಾಗಿ ಓದು. ಬಾಯ್. ಹಾಂ, ನಾಳಿದ್ದು. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಹರ್ಷ ದಿ ಥ್ರಾಟ್ಲರ್ ಅವನ ಹೊಸ ಸ್ಟಾರ್ಟಪ್ ಫ್ರೈಸ್ ಫ್ಯಾಕ್ಟ್ರಿ ಇನಾಗ್ರೇಷನ್ ಯಾವ ಥರ ಇತ್ತು ಅಂತ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೋಡಿದ್ರಲ್ಲ ವಿಡಿಯೋದಲ್ಲಿ ನಿಮ್ಮ ಫೇವ್ರೆಟ್ ಕ್ರಿಯೇಟರ್ಸ್ ಯಾರು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಸಿಗೋಣ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಆ್ಯಸ್ ಯೂಶುವಲ್ ಎಲ್ಲ ಇರಿ, ಹೆಂಗೆ ಇರಿ, ಬಿಂದಾಸ್ ಆಗಿರಿ. ಟೇಕ್ ಕೇರ್ ಆ್ಯಂಡ್ ಸಿ ಯಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.